ಬೆಳಗ್ಗೆ 9 ಗಂಟೆಗೆ ಜಯಪ್ರಕಾಶ್ ಶೆಟ್ಟರು ಹಾಗೆ ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದಾಗ ಜಯಪ್ರಕಾಶ್ ಶೆಟ್ಟರು ಹೇಳಿದ್ರು, ನಾವು ಈ ಸುದ್ದಿ ಬ್ರೇಕ್ ಮಾಡಿದೀವಿ, ಉಳಿದವರೆಲ್ಲ ಫಾಲೋ ಅಪ್ ಬಂದೇ ಬರ್ತಾರೆ ಅಂತ ಹೇಳಿ. ಈಗ ಬೇರೆ ಚಾನೆಲ್ಗಳಲ್ಲೂ ಕೂಡ ಪ್ರಸಾರ ಆಗ್ತಿದೆ. ಬಟ್ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಈ ಡಾಕ್ಯುಮೆಂಟ್ ಅನ್ನ ಬಹಿರಂಗ ಪಡಿಸಿದ್ದು ಮೊದಲು ನಾವು. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ 2 ದಿನದ ಹಿಂದೆನೆ ಈ ಡಾಕ್ಯುಮೆಂಟ್ ನಮ್ಮ ಕೈಯಲ್ಲಿತ್ತು. ಆದರೆ ಬಹಳ ಗಂಭೀರವಾದ ಹಾಗೆ ಸೂಕ್ಷ್ಮವಾದ ಸಂಗತಿ ಆಗಿರೋದ್ರಿಂದ ಇದರ ಬಗ್ಗೆ ನಮಗೆ ಖಾತ್ರಿ ಆಗೋವರೆಗೂ ಈ ಸುದ್ದಿಯನ್ನು ಪ್ರಸಾರ ಮಾಡೋದು ಬೇಡ ಅಂತ ಹೇಳಿ ಕೂಲಂಕುಷವಾಗಿ ಇದರ ಬಗ್ಗೆ ಪರಿಶೀಲನೆಯನ್ನು ನಾವು ನಡೆಸಿದ್ವಿ. 2 ದಿನ ಸಮಯವನ್ನು ತೆಗೆದುಕೊಂಡು ಹೌದು ಇಂಥದ್ದೊಂದು ದಾಖಲೆ ಇರೋದು ಸತ್ಯ ಅಂತ ಗೊತ್ತಾದ ನಂತರದಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಗೆ ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. ಉಳಿದವರೆಲ್ಲ ಫಾಲೋ ಅಪ್ ಮಾಡ್ತಿದ್ದಾರೆ. ನಮ್ಮ ಜೊತೆಯಲ್ಲಿ ಮಾತ್ರ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಮಾತ್ರ ದೂರುದಾರರು ಕೂಡ ಇದ್ದಾರೆ. ಕೇವಲ ಡಾಕ್ಯುಮೆಂಟ್ ಮಾತ್ರ ಅಲ್ಲ, ಈ ಡಾಕ್ಯುಮೆಂಟ್ ಅನ್ನೇ ಇಟ್ಕೊಂಡು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕಾನೂನು ಸಮರವನ್ನ ಸಾರಿರುವ ದೂರುದಾರರು ನಮ್ಮ ಸ್ಟುಡಿಯೋದಲ್ಲಿ. ಸ್ನೇಹಮಯಿ ಕೃಷ್ಣ ಅವರು 3 ಸುಳ್ಳುಗಳನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವ 3 ಸುಳ್ಳುಗಳು, ಇನ್ನೂ ಒಂದು ಸುಳ್ಳಿದೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಗಮನಿಸ್ತಾ ಹೋಗೋಣ. ಇಂಥ ಜಾಗದಲ್ಲೇ ಸೈಟ್ ಕೊಡಿ ಅಂತ ಹೇಳಿ ಕೇಳಿರ್ಲಿಲ್ವಾ ಸಿದ್ದರಾಮಯ್ಯನವರೇ? ಇವಾಗ ಈ ಡಾಕ್ಯುಮೆಂಟ್ಗೆ ಏನ್ ಹೇಳ್ತೀರಿ? ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರು 3 ಸುಳ್ಳು ಹೇಳಿಬಿಟ್ರಲ್ಲ. ಸುಳ್ಳು ನಂಬರ್ 1, ಸೈಟ್ ಕೇಳಿ ಪಡೆದಿದ್ದಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ. ರಿಪಬ್ಲಿಕ್ ಕನ್ನಡದ ಡಾಕ್ಯುಮೆಂಟ್ ಹೇಳ್ತಾ ಇದೆ ಕೇಳಿ ಪಡೆದ ಸೈಟ್ ಇದು, ಇಂಥದ್ದೇ ಜಾಗದಲ್ಲಿ ಸೈಟ್ ಕೊಡಿ ಅಂತ ಹೇಳಿ ಕೇಳಿ ಪಡೆದಿದ್ದಾರೆ. ಸುಳ್ಳು ಸಂಖ್ಯೆ 2, 2011ರವರೆಗೂ ಕೂಡ ಕೃಷಿ ಭೂಮಿ ಇತ್ತು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಅವ್ರ ಪತ್ನಿ ಹೇಳ್ತಾರೆ 2001ರಲ್ಲೇನೆ ಮೂಡಾ ಸೈಟ್ ಮಾಡಿ ಹಂಚಿಕೆ ಮಾಡಿದೆ. ಸುಳ್ಳು ಸಂಖ್ಯೆ 3, ಮೂಡಾ ಬಡಾವಣೆ, ಮೂಡಾ ಏನು ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಕಾಂಪನ್ಸೇಷನ್ ಆಗಿ ನಾವು 50-50 ಅನುಪಾತದಲ್ಲಿ ಸೈಟ್ ಖರೀದಿ ಮಾಡಿದ್ದೀವಿ, ನಿಯಮವನ್ನ ಅನುಸರಿಸಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಆದರೆ ಅದು ಕೂಡ ಇಲ್ಲೀಗಲ್. 50-50 ಅನುಪಾತದಲ್ಲಿ ಸೈಟ್ ಅನ್ನ ಪಡೆದಿರೋದು ಕೂಡ ಕ್ರಮ. ದೂರುದಾರರ ಬಳಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ತಜ್ಞರ ವರದಿಯ ದಾಖಲೆಗಳು ಕೂಡ ಇದೆ. ಮಜಾ ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ನಾವೇನ್ ಕೇಳಿದ್ವಾ ಕೇಳ್ಪಡ್ದ್ವಾ, ಬಿಜೆಪಿ ಸರ್ಕಾರ ಇತ್ತು, ಬಿಜೆಪಿಯ ಮಂತ್ರಿಗಳಿದ್ರು, ಬಿಜೆಪಿಯದ್ದೇ ಆಡಳಿತ, ಬಿಜೆಪಿ ಅವ್ರು ಕೊಟ್ಟರು ನಾವು ತಗೊಂಡ್ವಿ. ಸಿದ್ದರಾಮಯ್ಯನವರು ಈಗೇನು ಹೇಳ್ತೀರಾ ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯನವರು ಬಹಳ ಕಾನ್ಫಿಡೆಂಟ್ ಆಗಿ ನಾವು ಕೇಳಿಲ್ಲ ಅವರೇ ಕೊಟ್ಟರು ಅಂತ ಹೇಳಿದ್ರು. ಮತ್ತೊಂದ್ಸತಿ ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯನವರ ಅತ್ಯಂತ ವಿಶ್ವಾಸ ಭರಿತವಾದ ಮಾತುಗಳು ಹಿಂದಾಡಿದ್ದು. ಇನ್ನು ಮುಂದೆ ಕೂಡ ಹಂಗೆ ಹೇಳ್ತಾರ ಮಾತುಗಳನ್ನ ಗೊತ್ತಿಲ್ಲ. ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯನವರ ಮಾತು. ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಏನ್ ಹೇಳ್ತೀರಿ ಸ್ನೇಹಮಯ ಕೃಷ್ಣ ಅವರೇ? ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ರು. ಅವತ್ತು ನಾವೇನು ಕೇಳಿದ್ವಾ, ಅವ್ರು ಕೊಟ್ರೆ ನಾವು ಬಿಟ್ಬಿಡೋಕ್ಕಾಗತ್ತಾ? ಮೇಡಮ್, ಸಿದ್ದರಾಮಯ್ಯ ಅವರು ಇದೇ ಒಂದು ಹೇಳಿಕೆಯ ಮೂಲಕ ರಾಜ್ಯ ಜನತೆಯನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಅದರ ದಾಖಲೆಗಳು, ಅವ್ರ ಮಾತುಗಳು ಸುಳ್ಳಾಗುತ್ತೆ ಅನ್ನೋದಕ್ಕೆ ದಾಖಲೆಗಳು ಸ್ಪಷ್ಟವಾಗಿ ಆಧಾರವಾಗಿದೆ. ಸೊ ಮಾನ್ಯ ನ್ಯಾಯಾಲಯ ಪರಿಗಣಿಸೋದು ದಾಖಲಾತಿಗಳ ಸಾಕ್ಷ್ಯಾಧಾರನ ಹೊರತು ಇವರ ಮೌಖಿಕ ಸಾಕ್ಷ್ಯವನ್ನಲ್ಲ. ತಾವು ಇದನ್ನು ಗಮನಿಸಬೇಕು, ರಾಜ್ಯ ಜನತೆ ಗಮನಿಸಬೇಕು. ಹಾಗಾಗಿ ನಮ್ಮ ಹತ್ರ ದಾಖಲಾತಿಗಳ ಸಾಕ್ಷ್ಯಾಧಾರ ಇರೋದ್ರಿಂದ ಸಿದ್ದರಾಮಯ್ಯವರ ಮೌಖಿಕ ಸಾಕ್ಷ್ಯಾಧಾರ ಮೇಲೆ ಮಾನ್ಯ ನ್ಯಾಯಾಲಯ ಅವ್ರ ಪರವಾಗಿ ತೀರ್ಪು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಪರವಾಗಿ ತೀರ್ಪು ಕೊಡ್ತಾನೆ ಭರವಸೆಯಿಂದಲೇ ನಾವು ಇಷ್ಟೊಂದು ಧೈರ್ಯವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆಯ್ತು, ನೀವು ಹೇಳ್ತಿದ್ರಿ ಮತ್ತೂ ಒಂದು ಸುಳ್ಳಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಮತ್ತೂ ಒಂದು ಸುಳ್ಳು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ. ಅದನ್ನೇ ಮೇಡಮ್, ಏನು ಈಗ ನಿಯಮ ಏನಿದೆ ಅಂತ ಹೇಳಿದ್ರೆ, ಎಲ್ಲಿ ಜಾಗವನ್ನು ವಶಪಡಿಸ್ಕೊಂಡಿರುತ್ತೋ ಅದೇ ಬಡಾವಣೆಯಲ್ಲಿ ಅವ್ರಿಗೆ ನಿವೇಶನ ಕೊಡಬೇಕು ಅಂತ ಹೇಳುತ್ತೆ. ಸೊ ಇವರು ಏನು ನಮ್ಮ ಜಮೀನು ಅಂತ ಹೇಳ್ತಾರೆ, ಆ ಜಮೀನು ಇದ್ದಂಥ ಸ್ಥಳದಲ್ಲಿ ನಿರ್ಮಾಣ ಆಗಿರುತ್ತೆ ದೇವನೂರು ಮೋರ್ನೆ ಅಂತ. ಹೌದು. ಹಾಗಾಗಿ ಅವ್ರಿಗೆ ದೇವನೂರ ಬಡಾವಣೆಯಲ್ಲಿ ಇರತಕ್ಕಂಥ ನಿವೇಶನನೇ ಅವ್ರು ಕೊಡಬೇಕಾಗಿತ್ತು. ಅಂದರೆ ಕಾನೂನುಬದ್ಧವಾಗಿ ಕೊಡಬೇಕಂದ್ರೆ, ಯಾಕಂದ್ರೆ ನಮ್ಮ ಪ್ರಕಾರ ಆ ಜಮೀನು ಅವ್ರದ್ದು ಅವ್ರು ಪರಿಹಾರಕ್ಕೆ ಅರ್ಹರಲ್ಲ. ಆದರೂ ಕೂಡ ಅವ್ರ ಹೇಳಿದ ಪ್ರಕಾರ ಕೊಡಬೇಕು, ದೇವನೂರು ಬಡಾವಣೆ ಕೊಡಬೇಕಿತ್ತು. ಅವರೇನು ಹೇಳ್ತಾರೆ, ದೇವನೂರು ಬಡಾವಣೆಯಲ್ಲಿ ನಿವೇಶನ ಇಲ್ದಾರೆ ವಿಜಯನಗರ ಕೊಟ್ಟಿದ್ದಾರೆ, ಅವರೇ ಪತ್ರ ಬರೀತಾರೆ ಸಮಾನಾಂತರ ಕೊಡಿ ಅಂತೇಳಿ. ನಾನು ಹೇಳೋದು, ಸಿದ್ದರಾಮಯ್ಯ ಅವ್ರ ಪತ್ನಿ ಪತ್ರ ಬರೀಬೇಕಾದ್ರೆ ನಮಗೆ
ಅದೇ ಬಡಾವಣೆ ನಿವೇಶನ ಕೊಡಿ ಅಂತ ಕೇಳಬೇಕಿತ್ತು. ಅವ್ರು ಇಲ್ಲ ಅಂದ್ರೆ ಬೇರೆ ಕೊಡ್ತಿದ್ರು. ಇವ್ರು ಪತ್ರದಲ್ಲೇ ಬರೀತಾರೆ ಸಮಾನಾಂತರ ಪತ್ರ ಬಡಾವಣೆ ಕೊಡಿ ಅಂತೇಳಿ. ಆದ್ರೆ ನನ್ನ ಹತ್ರ ದಾಖಲಾತಿ ಇದೆ. 2022-21 ದೇವನೂರು ಬಡಾವಣೆ ನಿವೇಶನ ಬಾಕಿ ಇತ್ತು, ಬೇರೆಯವ್ರು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ನಿವೇಶನ ಕೊಟ್ಟಿದ್ದಾರೆ, ಇಲ್ಲಿ 6 ನಿವೇಶನ ಕೊಟ್ಟಿದ್ದಾರೆ. ಫುಲ್ ತಗೊಳ್ಳಿದೇನಾ? 6 ನಿವೇಶನಗಳು ದೇವನೂರು ಬಡಾವಣೆಲಿ ಇರೋದನ್ನ ಬೇರೆಯವರು ಕೊಟ್ಟಿದ್ದಾರೆ. ಇವ್ರಿಗೆ ಯಾಕೆ ಕೊಡಲಿಲ್ಲ? ಇವ್ರು ಯಾಕೆ ಅದನ್ನು ಪಡ್ಕೊಳ್ಳಿಲ್ಲ? ಅಂದ್ರೆ ಕೆಸರೆ ಗ್ರಾಮದಲ್ಲಿ ಇವ್ರ ಜಮೀನನ್ನು ವಶಕ್ಕೆ ಪಡೆದು ದೇವನೂರು ಬಡಾವಣೆ ಮಾಡಿರೋ ಜಾಗದಲ್ಲೇನೆ ಸೈಟ್ ಇತ್ತು. ಹೌದು, ಅದನ್ನ ಕೊಟ್ಟಿಲ್ಲ. ಅದನ್ನ ಕೊಡದಲ್ಲೇ ವಿಜಯನಗರದಲ್ಲಿ ಕೊಟ್ಟಿದ್ದಾರೆ. ಹೌದು, ಇದು ಕೂಡ ಅಕ್ರಮ. ಹೌದು, ಅಕ್ರಮ ಅಲ್ಲ. ಅದನ್ನೇ ಮೇಡಮ್, ಅಕ್ರಮ ಲಾಭ ಪಡೆಯೋಕ್ಕೋಸ್ಕರ ಎಲ್ಲ ಅಕ್ರಮ ಮಾಡಿದ್ದಾರೆ. ಎಲ್ಲ ದಾಖಲಾತಿಗಳಲ್ಲ, ಇದು ಕೊಡಿ ಸರ್, ಡಾಕ್ಯುಮೆಂಟ್ ಕೊಡಿ ಒಂದು ನಿಮಿಷ. ಇದು ಮೂಡಾದಿಂದ 50-50 ಅನುಪಾತದಲ್ಲೇ ನೋಡಿ, ಇನ್ಫಾರ್ಮೇಶನ್ ಆನ್ ಇರೆಗ್ಯುಲರ್ಲಿ ಅಲಾಟೆಡ್ ಪ್ಲಾಟ್ಸ್ ಇನ್ ದ ರೇಷಿಯೋ ಆಫ್ 50-50. ಈ 50-50 ಅನುಪಾತದ ಆಧಾರದ ಮೇಲೇನೆ ಸೈಟ್ ಯಾರ್ಯಾರಿಗೆ ಹಂಚಿಕೆ ಆಗಿದೆ, ಅದರಲ್ಲೇನು ಇಲ್ಲೀಗಲಾಲಿಟಿ ಇದೆ ಅನ್ನೋದ್ರ ಬಗ್ಗೆ. ಇಲ್ಲಿ ದೇವನೂರು ಬಡಾವಣೆಯಲ್ಲಿ ಮೊಹಮ್ಮದ್ ಮೌಲಾನಾ ಅವರಿಗೆ ಸೈಟ್ ಹಂಚಿದ್ದಾರೆ 2022-23 ಇಸ್ವಿಯಲ್ಲಿ. ಮೌಲಾನಾ ಅವ್ರಿಗೆ ಕೊಡುವಾಗ ಜಮೀನಿತ್ತು, ಪಾರ್ವತಮ್ಮನವ್ರಿಗೆ ಕೊಡುವಾಗಿರ್ಲಿಲ್ವಾ ದೇವನೂರಿನಲ್ಲಿ? ಕೇವಲ ಇದಿಷ್ಟು ಮಾತ್ರ ಅಲ್ಲ, ಇನ್ನೂ 5-6 ಸೈಟ್ ಅಲ್ಲ ಸರ್, ಬಹುಶಃ 5-6, ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ ಅದು ಕೂಡ ಇದೆ ಇಲ್ಲಿ. ಹಾ, 1, 2, 3, 4, 5, 6 ಒಟ್ಟು 6 ಸೈಟ್. ಆಕ್ಚುಲಿ ಕಾಂಪನ್ಸೇಷನ್ ಆಧಾರದ ಮೇಲೆ ನೋಡಿದ್ರೆ 2 ಸೈಟ್ ಬರಬೇಕಿತ್ತು ಅಂತ. ನಿಯಮದ ಪ್ರಕಾರ 2 ಸೈಟ್ ಬರಬೇಕಾಗಿತ್ತು ಪಾರ್ವತಿ ಅವರಿಗೆ. ಇಲ್ಲಿ 6+1 7 ಸೈಟ್ ಇದೆಯಪ್ಪ. ಅದೇ ದೇವನೂರು ಬಡಾವಣೆಯಲ್ಲಿ 7 ಸೈಟ್ ಇತ್ತು, ನೀವೇ ಹಂಚಿದ್ದೀರಿ. 2021-22 ಸಾಲಿನಲ್ಲಿ 6 ಸೈಟು ಬ್ಯಾಕ್ ಟು ಬ್ಯಾಕ್. ಯಾರಿಗೆ ಕೊಟ್ಟಿದ್ದೀರಿ? ನೂರ್ ಮೊಹಮ್ಮದ್ ಅನ್ನೋರ್ಗೆ 6 ಸೈಟ್ ಕೊಡ್ತೀರಿ, ಮೌಲಾನಾ ಅನ್ನೋರ್ಗೆ 1 ಸೈಟ್ ಕೊಡ್ತೀರಿ ಮೂಡಾದವರು. ಪಾಪ ಪಾರ್ವತಿ ಅವ್ರಿಗೆ ಕೊಡ್ಲಿಕ್ಕೆ ಇಲ್ಲಿ ಜಾಗ ಇರಲಿಲ್ವಾ? ನಿಯಮದ ಪ್ರಕಾರ 2 ಸೈಟ್ ಕೊಡಬೇಕಾಗಿತ್ತು, ಯಾಕೆ ಕೊಡಲಿಲ್ಲ? ವಿಜಯನಗರದಲ್ಲಿ ಇಲ್ಲಿ ಬರೆದಿದ್ದಾರಲ್ಲ ಈ ಡಾಕ್ಯುಮೆಂಟಲ್ಲಿ, ನಮಗೆ ವಿಜಯನಗರದಲ್ಲಿ ಸೈಟ್ ಬೇಕು ಅಂತ ಹೇಳಿ. ಹಿಂಗೆ ಮುಖ್ಯಮಂತ್ರಿಗಳ ಪತ್ನಿ ಒಂದು ಪತ್ರ ಬರೆದ್ರು. ಇಲ್ಲಿ ದೇವನೂರಿನಲ್ಲಿ ಸೈಟ್ ಇತ್ತು, ಕೊಡಲಿಲ್ಲ. ನೂರ್ ಅವ್ರಿಗೆ ಕೊಟ್ಟರು, ಮೌಲಾನಾ ಅವ್ರಿಗೆ ಕೊಟ್ಟರು, ಪಾರ್ವತಿ ಅವರಿಗೆ ವಿಜಯನಗರ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈ ತುಮಕೂರು ರೋಡ್ನಲ್ಲಿ ಹತ್ತತ್ರ ಡಾಬಾಸ್ಪೇಟೆ ಹತ್ರ ಇರೋ ಅಲ್ಲೆಲ್ಲೋ ಒಳಗಡೆ ಇರೋ ಒಂದು ಜಮೀನನ್ನು ವಶಕ್ಕೆ ಪಡೆದು ಸದಾಶಿವನಗರದಲ್ಲೋ ಇಂದಿರಾನಗರದಲ್ಲೋ 14 ಸೈಟ್ ಕೊಟ್ಟಂಗೆ ಅಲ್ಲಿದೆ. ಡಾಬಾಸ್ಪೇಟೆ ಬಳಿಯಲ್ಲಿ ಜಾಗ ಇದೆ ಕೊಡಕ್ಕೆ, ಬಟ್ ಕೊಡಲ್ಲ. ಯಾಕೆ? ನಮಗೆ ಇಂದಿರಾನಗರದಲ್ಲೇ ಇಲ್ಲ ಸದಾಶಿವನಗರದಲ್ಲೇ ಸೈಟ್ ಕೊಡಿ ಅಂತ ಹೇಳಿ ಬರೆದು ಬಿಟ್ಟಿದ್ದಾರಲ್ಲ ಮುಖ್ಯಮಂತ್ರಿಗಳ ಪತ್ನಿ. ಇಷ್ಟೇ ಕ್ಲಿಯರ್. ಜಾಗ ಇದೆ, ಕೊಟ್ಟಿಲ್ಲ, ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಈ ಚರ್ಚೆ ಮುಂದುವರಿಯುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.